ಆಶೀರ್ವಾದದ ಜೊತೆಗೆ ತಮ್ಮ ಬಾಳನ್ನು ಹಸನಾಗಿಸಿದ್ದಾರೆ. ಈ ಭವ್ಯ ಮೆರವಣಿಗೆಯಲ್ಲಿ ಗಜರಾಜನ ವಿಶೇಷವಾದಂಥ ಗಾಂಭೀರ್ಯದ ನಡೆ ಅಚ್ಚುಕಟ್ಟಾದಂತಹ ಸಂಪ್ರದಾಯಬದ್ಧವಾದಂತಹ ಒಂದು ಮಾದರಿ ಈ ವಿವಾಹ ಸಂಭ್ರಮವನ್ನು ನಾವೆಲ್ಲ ಸಂತೋಷದಿಂದ ಸಂಭ್ರಮಿಸೋಣ. ಮದುವೆಯ ವಧುವರರ ವಿಧಿವಿಧಾನಗಳು ಪ್ರಾರಂಭವಾದ ಮೇಲೆ ಅದಕ್ಕೆ ಈ ವಿಧಿವಿಧಾನಗಳಿಗೆ ಸಹಕರಿಸಬೇಕು. ನಾವು ಮಾದರಿಯಾಗಿ ಅಚ್ಚುಕಟ್ಟ ಪ್ರವೇಶ ದ್ವಾರದಲ್ಲಿರುವಂತಹ ಸಾರ್ವಜನಿಕರಿಗೆ ವಿನಂತಿ, ಪಾಸಿಗಳೇ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಜೋಡಿ ಎಲ್ಲಿಂದ ದಕ್ಷಿಣ ವಿನಂತಿ ಮಾಡಿದ್ದೇವೆ. ನೀವು ವಿಧಿವಿಧಾನಗಳು ಪ್ರಾರಂಭ ದ್ವಾರದಲ್ಲಿ ಇರುವಂತವರು ದಯವಿಟ್ಟು ಅವರಿಗೆ ಈಗ ಅವಕಾಶವನ್ನು ಕೊಡಿ. ಅದಾದ ಬಲಬದಿಯ ಸಾಲಿನಲ್ಲಿರುವಂತಹ ವಧುವರರಿಗೆ ಒಂದು ಸೂಚನೆ. ನಿಂತುಕೊಳ್ಳುವಾಗ
ಯಾವುದೇ ಕಾರ್ಯಗಳು ಕ್ಷೇತ್ರದ ಸ್ವಾಮಿಯ ಸಮ್ಮುಖದಲ್ಲಿ ನಡೆದಂತಹ ಕಾರ್ಯ ಎಂದಿಗೂ ಕೂಡ ಸಫಲತೆಯನ್ನೇ ಪಡೆದುಕೊಂಡು ಬಂದಿರುವಂತಹದ್ದು ನಮಗೆ ಇತಿಹಾಸದುದ್ದಕ್ಕೂ ತಿಳಿದು ಬಂದಂತಹ ವಿಚಾರ. ಇದೀಗ ಈ ಎಲ್ಲ ಕಾರ್ಯಕ್ರಮಗಳು ಸುಸಂಪನ್ನವಾಗಿ ನೆರವೇರಬೇಕು ಎಂಬುದಾಗಿ ಭಗವಂತನನ್ನು ಕುರಿತು ಪ್ರಥಮವಾಗಿ ಪ್ರಾರಂಭಿಸಲಿಕ್ಕೆ ಮೊದಲು ಪ್ರಾರ್ಥಿಸಲಿದ್ದಾರೆ ಕುಮಾರಿ ಚಿನ್ಮಯಿ ಹಾಗೂ ಕುಮಾರಿ ಅನರ್ಘ್ಯ ಅವರು. महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि. ಗಣ್ಯರನ್ನು, ಸಭಾಸದರನ್ನು, ಸಮಸ್ತರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು, ಕ್ಷೇತ್ರದ ಆಗುಹೋಗುಗಳನ್ನು ದಕ್ಷವಾಗಿ ನಿರ್ವಹಿಸುವಂತಹ ಪೂಜ್ಯ ಹರ್ಷಣ್ಣಾಜಿಯವರು. ಇದೀಗ ಹರ್ಷಣ್ಣಾಜಿಯವರು ಸಮಸ್ತರನ್ನು ಸ್ವಾಗತಿಸಲಿದ್ದಾರೆ. ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಮಾರು 800 ವರ್ಷಗಳ ಪ್ರಾಚೀನ ಇತಿಹಾಸವಿದೆ. ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮದೇವತೆಗಳ ನೆಲವೀಡಾಗಿರುವ ಧರ್ಮಸ್ಥಳ ಚತುರ್ವಿಧ ದಾನಗಳಿಗೆ ಹೆಸರುವಾಸಿಯಾದ ಪುಣ್ಯಕ್ಷೇತ್ರ ಅಲ್ಲದೆ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಶ್ರೀ ಕ್ಷೇತ್ರ ಮಾಡುತ್ತಾ ಬಂದಿದೆ. ಧಾರ್ಮಿಕತೆಯ ತಳಹದಿಯ ಮೇಲೆ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಇಂದು ಧರ್ಮಸ್ಥಳ ಹಮ್ಮಿಕೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಸರ್ವಧರ್ಮೀಯರಿಗೂ ಉಪಕಾರವಾಗುತ್ತಿದೆ. 1968ರಲ್ಲಿ ಪೂಜ್ಯರು ಪಟ್ಟಕ್ಕೆ ಬಂದ ನಂತರ ಹೊಸ ಮನವಂತರ ಪ್ರಾರಂಭ, ಅನೇಕ ಜನಮಂಡಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಯಶಸ್ವಿ ಗೋಣಿಕ ವಿವಾಹ ಕಾರ್ಯಕ್ರಮ ಒಂದು. ಪೂಜ್ಯರು ಟಿ.ಬಿ. ಜಯಚಂದ್ರ ರವರು ಕರ್ನಾಟಕ ಸರ್ಕಾರದಲ್ಲಿ ಜನರ ಸೇವೆಗೆ ಪ್ರಸಿದ್ಧಿ ಹೊಂದಿರುವುದಾಗಿದ್ದು ಸರ್ಕಾರದ ಬೇರೆ ಬೇರೆ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಈ ಹಿಂದೆ ಕಾನೂನು ಸಚಿವರಾಗಿ ಸಮರ್ಥ ಆಡಳಿತವನ್ನು ನಿಭಾಯಿಸಿದ ಹಾಗೂ ಶ್ರೀ ಕ್ಷೇತ್ರದ ಅಭಿಮಾನಿಗಳಾಗಿದ್ದ ಪ್ರಸ್ತುತ ನವದೆಹಲಿಯಲ್ಲಿ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತಿರುವುದು ಮಾನ್ಯರನ್ನು ಗೌರವಪೂರ್ವಕ ವಿಧಾನ ಪರಿಷತ್ ಶಾಸಕ ಶ್ರೀ ಪ್ರತಾಪ್ ಸಿಂಹ ನಾಯಕರವರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು. ಮಹಿಳಾ ಸಬಲೀಕರಣ ರೂವಾರಿ ಶ್ರೀಮತಿ ಹೇಮಾವತಿ ಬಿ ಹೆಗಡೆಯವರು ಉಪಸ್ಥಿತರಿದ್ದಾರೆ. ಸಾಮೂಹಿಕ ವಿವಾಹದ ಯಶಸ್ವಿಗೆ ಮೌಲಿಕ ಸಲಹೆ ಸೂಚನೆಗಳನ್ನು ನೀಡುತ್ತಾ ಕ್ಷೇತ್ರದ ಕಾರ್ಯಗಳಲ್ಲಿ ಸದಾ ತಮ್ಮನ್ನು ತೊಡಗಿಸಿಕೊಂಡವರು, ಅವರಿಗೂ ಸರ್ವರ ಪರವಾಗಿ ಗೌರವಪೂರ್ವವಾಗಿ ಸ್ವಾಗತ ಬಯಸುತ್ತೇನೆ. ಕುಮಾರಿ ಶ್ರದ್ಧಾ ಮತ್ತು ಶ್ರದ್ಧಾ ಅಮಿತ್ ಅವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೇನೆ. ಉಳಿದಂತೆ ಅನೇಕ ಗಣ್ಯರು, ಶ್ರೀ ಕ್ಷೇತ್ರದ ಅಭಿಮಾನಿಗಳು, ವಿವಾಹವಾಗಲಿರುವ ನವದಂಪತಿಗಳು, ಅವರ ಬಂಧು ಮಿತ್ರರು, ಊರಿನ ಮಹನೀಯರು, ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದೀರಿ.
ತಮ್ಮೆಲ್ಲರಿಗೂ ಶ್ರೀ ಕ್ಷೇತ್ರದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಅನೇಕ ದಾನಿಗಳು ಕೈ ಜೋಡಿಸಿದ್ದಾರೆ. ಅವರಿಗೂ ಹಾರ್ದಿಕವಾಗಿ ಸ್ವಾಗತ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಕೂಡ ಸ್ವಾಗತಿಸುತ್ತೇನೆ. ಇದೀಗ ಅತಿಥಿ ಅಭ್ಯಾಗತರಿಗೆ ಕ್ಷೇತ್ರದ ಪರವಾಗಿ ಗೌರವ ಸಮರ್ಪಣೆ. ಮೊದಲನೇದಾಗಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಶ್ರೀ ರಂಗನಾಥ್ ಬೆಂಗಳೂರು ಅವರು ಗೌರವದಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಯನ್ನು ಮಾಡಿದ್ದಾರೆ. ಹಾಗೆ ಮುನಿಯಪ್ಪ ಅವರು ಬೆಂಗಳೂರು ಅವರು ಫಲಸಮರ್ಪಣೆ ಮಾಡುವುದಾಗಿ ವಿನಂತಿಸಿಕೊಂಡಿದ್ದಾರೆ. ಮೊದಲನೇದಾಗಿ ಪೂಜ್ಯರಿಗೆ ಫಲ ಹಾಗೂ ಪುಷ್ಪ ಸಮರ್ಪಣೆಯನ್ನು ಮಾಡಿದ ನಂತರ ಉಳಿದವರಿಗೆ ಗೌರವ ಸಮರ್ಪಣೆ ನಡೆಯಲಿದೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಟಿ.ವಿ. ಜಯಚಂದ್ರ ಅವರಿಗೆ ಶ್ರೀ ಕೆ. ಶಂಕರಾಚಾರ್ಯ ಬೆಂಗಳೂರು ಅವರಿಂದ ಗೌರವ ಸಮರ್ಪಣೆ. ಮಾತೃಶ್ರೀ ಹೇಮಾವತಿ ವಿ. ಹೆಗಡೆ ಅವರಿಗೆ ಶ್ರೀಮತಿ ರಾಣಿ ಶ್ರೀನಿವಾಸ್ ರೆಡ್ಡಿ ಅವರಿಂದ ಸಮರ್ಪಣೆ, ಗೌರವ ಸಮರ್ಪಣೆ. ಶ್ರೀ ಅಮಿತ್ ಕುಮಾರ್ ಅವರಿಗೆ ಶ್ರೀ ರಾಜು ಬೆಂಗಳೂರು ಇವರಿಂದ ಗೌರವ ಸಮರ್ಪಣೆ. ಶ್ರೀಮತಿ ಶ್ರದ್ಧಾ ಅಮಿತ್ ಅವರಿಗೆ ಶ್ರೀ ಅಮಿತ್ ಕುಮಾರ್ ಅವರಿಗೆ ರಾಜು ಅವರಿಂದ ಗೌರವ ಸಮರ್ಪಣೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಮೇಲೂರು ದೇವರಾಜ್ ಅವರಿಂದ ಬೆಂಗಳೂರು ಇವರು 101 ಮಾಂಗಲ್ಯ ಸರವನ್ನ ಹಾಗೂ ಶ್ರೀ ಶ್ರೀಧರ್ ಮೈಸೂರು ಇವರು 100 ಮೂಗುತಿಯನ್ನ, ಶ್ರೀ ಕೆ. ಶಂಕರಾಚಾರ್ಯ ದಾವಣಗೆರೆ 54 ಮಾಂಗಲ್ಯ ಸರವನ್ನ, ಶ್ರೀಮತಿ ಧನಲಕ್ಷ್ಮಿ ಶ್ರೀ ಅನಂತಸ್ವಾಮಿ ಬೆಂಗಳೂರು ಇವರು 33 ಮಾಂಗಲ್ಯ ಸರವನ್ನ ಹಾಗೂ ಶ್ರೀ ವಿ. ರಾಜು ಶ್ರೀಮತಿ ಸಂಗೀತ ಕಲಬುರ್ಗಿಯವರು 5 ಲಕ್ಷ ರೂಪಾಯಿಯನ್ನ, ಶ್ರೀ ವಿ. ಪ್ರಸಾದ್ ಬೆಂಗಳೂರು ಇವರು 3 ಲಕ್ಷ ರೂಪಾಯಿಯನ್ನ, ಶ್ರೀ ಚಂದ್ರ ಕೆ. ನಾಯಕ್ ಮುಂಬೈ ಇವರು 1,80,000 ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥವರು ಕ್ಷೇತ್ರದ ಅಭಿಮಾನಿಗಳು, ಸಜ್ಜನ ರಾಜಕಾರಣಿಗಳಾಗಿ ಸಮಾಜದಲ್ಲಿ ಅಪರೂಪದ ವ್ಯಕ್ತಿತ್ವವನ್ನ ತನ್ನದಾಗಿಸಿಕೊಂಡಂತಹ ಗೌರವಾನ್ವಿತ ಶ್ರೀ ಟಿ.ವಿ. ಜಯಚಂದ್ರ ಅವರು ಈ ಹಿಂದೆ ಅನೇಕ ಬಾರಿ ಕ್ಷೇತ್ರದ ಕಾರ್ಯಕ್ರಮಗಳಿಗೆ ಬಂದಾಗ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ಎಲ್ಲರೊಡನೆ ಬಹಳ ಸರಳ ವ್ಯಕ್ತಿತ್ವ ಅವರದ್ದಾದ್ರಿಂದ ಬಹಳ ಸರಳವಾಗಿ ನಮ್ಮೊಡನೆ ಬೆರೀತಾರೆ. ಅನೇಕ ಬಾರಿ ವಿಧಾನಸಭೆಯ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಮಹತ್ವದ ಖಾತೆಗಳನ್ನ ಸಮರ್ಥವಾಗಿ ನಿಭಾಯಿಸಿ ಯಾವುದೇ ಒಂದು ಕಪ್ಪು ಚುಕ್ಕಿಗಳಿಲ್ಲದೆ ಜನಜನಿತವಾದಂತಹ ಅಭಿವೃದ್ಧಿ ಪರವಾದಂತಹ ಆಡಳಿತವನ್ನು ನೀಡಿ ಲೋಕರ ಮೆಚ್ಚುಗೆಯನ್ನು ಪಡೆದಂಥವರು. ಇಂದಿನ ಅಪರೂಪದ ಈ ರಾಜಕೀಯ ವಲಯದಲ್ಲಿ ಎಲ್ಲಿಯೂ ತನ್ನನ್ನು ತಾನು ಯಾವುದೇ ಒಂದು ಎಡ ಬಲಗಳಿಗೆ ಗುರುತಿಸಿಕೊಳ್ಳದೆ ಅಜಾತಶತ್ರುವಾಗಿ ರಾಜಕೀಯ ಕ್ಷೇತ್ರದ ಮೇರು ದಿಗ್ಗಜನಂತೆ ಶೋಭಿಸಿದ ಅಧಿಕಾರದ ಲಾಲಸೆಗೆ ಎಂದೂ ಹಿಂದೆ ಹೋಗದೆ ಸದಾ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಗೌರವಾನ್ವಿತ ಶ್ರೀ ಟಿ.ವಿ. ಜಯಚಂದ್ರ ಅವರು ಇದೀಗ ಸಭಾಸದರನ್ನು ಉದ್ದೇಶಿಸಿ ಮಾತನಾಡುವುದರ ಜೊತೆಗೆ ಎಲ್ಲ ವಧುವರರನ್ನು ಆಶೀರ್ವದಿಸಬೇಕಾಗಿ ಕ್ಷೇತ್ರದ ಪರವಾಗಿ ಅತ್ಯಂತ ವಿನಂತಿಯಿಂದ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ನಾಡ ದೇವತೆ ಧರ್ಮಸ್ಥಳದ ಮಂಜುನಾಥನಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಏರ್ಪಾಟಾಗಿದೆ. ಈ ಕಾರ್ಯಕ್ರಮದ ಈ ದೃಶ್ಯವನ್ನು ನೋಡೋದಕ್ಕೆ ಅತ್ಯಂತ ಸಂತೋಷ ಅನ್ನಿಸ್ತದೆ. ಈ ಕಾರ್ಯಕ್ರಮವನ್ನು ಇದಕ್ಕೆ ಸಹಕಾರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ.
ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆಯವರು ಮತ್ತು ಶ್ರೀಮತಿ ಹೆಗ್ಗಡೆಯವರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾನು ಯಾವಾಗಲೂ ಕೂಡ ಹರ್ಷರವರನ್ನ ನನ್ನ ಸ್ನೇಹಿತ ಅಂತಲೇ ಕರೀತೇನೆ. ಏಕೆಂದರೆ ನನಗೂ ಧರ್ಮಸ್ಥಳದ ಕ್ಷೇತ್ರಕ್ಕೂ ಬಹಳ ವರ್ಷಗಳ ಒಡನಾಟ. ನಾನು ಭಕ್ತನಾಗಿ ಅಭಿಮಾನಿಯಾಗಿ ನಾನು ಇಲ್ಲಿ ಬರ್ತಾ ಇದ್ದೆ. ನಾನು ಶಾಸಕನಾಗಿ 48 ವರ್ಷ ಆಯಿತು. ಅಂದಿನಿಂದ ಇವತ್ತಿನವರೆಗೂ ಕೂಡ ಧರ್ಮಸ್ಥಳದ ಒಂದು ಅಭಿಮಾನಿಯಾಗಿ ಭಕ್ತನಾಗಿ ನಾನು ಬರ್ತಾ ಇರ್ತಿದ್ದೆ. ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ಜ್ಞಾಪಿಸ್ತಾ, ಮತ್ತು ನೂತನವಾಗಿರ್ತಕ್ಕಂಥ ವಧುವರರು, ನನಗೆ ಒಂದು ಮಾತು ನನಗೆ ಜ್ಞಾಪಕ ಬರ್ತದೆ. ನಾನು ಕಾನೂನು ಮಂತ್ರಿಯಾಗಿರಬೇಕಾದಾಗ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವನು. ಮದುವೆ ಮಾಡಬೇಕಾದಾಗ ಎರಡೂ ತೊಡರುಗಳನ್ನು ಪ್ರತಿಯೊಂದು ಸಂಸಾರದಲ್ಲೂ ಕೂಡ ನಾನು ನೋಡ್ತಾ ಇದ್ದೆ. ಹಳ್ಳಿಯಿಂದ ಬಂದವನಾಗಿ ಹಳ್ಳಿನಲ್ಲಿ ಮದುವೆ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಆಗ್ತಕ್ಕಂಥದ್ದು ನನಗೆ ಅರಿವಿರ್ತಕ್ಕಂಥದ್ದು. ಹಾಗಾಗಿ ನಾನು ಒಂದು ರೀತಿಯಲ್ಲಿ ಈ ಮದುವೆಯಲ್ಲಿ ಸರಳತೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸಾಮೂಹಿಕ ಮದುವೆಗಳನ್ನು ಜಾರಿ ತರಬೇಕು ಮತ್ತು ಸಿಂಪಲ್ ಮ್ಯಾರೇಜಸ್, ಸರಳವಾಗಿರ್ತಕ್ಕಂಥ ಮದುವೆಗಳನ್ನು ಆಚರಣೆಗೆ ತರಬೇಕು ಅಂತೇಳಿ ನಾನು ಕಾನೂನು ತರಬೇಕು ಅಂತೇಳಿ ಹೊರಟೆ. ಕಾನೂನನ್ನ ಅದಕ್ಕೆ ತಂದೆ, ಕಾನೂನನ್ನ ರೆಡಿ ಆಯಿತು. ಅದನ್ನು ಜಾರಿಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡೋದಕ್ಕೆ ಹೊರಟಂಥ ಸಂದರ್ಭದಲ್ಲಿ ನನಗೆ ಕಾದಿತ್ತು ಒಂದು ದೊಡ್ಡ ಶಾಕ್. ಏನಪ್ಪ ಅಂದರೆ, ಯಾರೊಬ್ಬರೂ ಕೂಡ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳಾಗಿ ಆದಿಯಾಗಿ ಮುಖಂಡರುಗಳು ಕೂಡ ಅದಕ್ಕೆ ವಿರೋಧವನ್ನು ಮಾಡಿದರು. ಕಾರಣ ಅಂತ ಹೇಳಿದ್ರೆ, ಸರಳವಾಗಿರ್ತಕ್ಕಂಥ ಮದುವೆಯನ್ನು ಯಾವ ರೀತಿಯಾಗಿ ಮಾಡೋದು, ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾದಂಥ ಕಾನೂನು ತರಬಾರದು ಅಂತಕ್ಕಂಥ ರೀತಿಯಲ್ಲಿ ಒತ್ತಾಯವನ್ನು ಮಾಡಿದರು. ಬಹುಶಃ ನಾನು ಒಂದು 6 ತಿಂಗಳು ವರ್ಷದವರೆಗೂ ಕೂಡ ಪ್ರಯತ್ನ ಪಟ್ಟು ಕೊನೆಗೆ ಜನಗಳಿಗೆ ಸೋತು ಸುಮ್ಮನಾಗಬೇಕಾದಂಥ ಪರಿಸ್ಥಿತಿ ಬಂತು. ನನಗೆ ಸರ್ಕಾರ ಆಗಿ ಒಬ್ಬ ಕಾನೂನು ಮಂತ್ರಿಯಾಗಿ ಕೇವಲ ಕಾನೂನು ತರೋದಕ್ಕೆ ಇಷ್ಟು ಕಷ್ಟ ಆಯ್ತಲ್ಲ. ಕಳೆದ 53 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನ ವೀರೇಂದ್ರ ಹೆಗ್ಗಡೆಯವರು ನಡೆಸ್ಕೊಂಡು ಬರ್ತಿದ್ರಲ್ಲ, ಅವ್ರಿಗೆ ಇಷ್ಟು ಕಷ್ಟ ಆಗಿರಬಾರ್ದು. ಇಷ್ಟೆಲ್ಲ ಕಷ್ಟದ ಮಧ್ಯದಲ್ಲೂ ಕೂಡ ಇವತ್ತು ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಈ ವರ್ಷಕ್ಕೆ 53 ವರ್ಷದಲ್ಲಿ 13,000 ಜನ ಮದುವೆಗಳನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ದಾಖಲೆಗಳನ್ನು ತೆಗೆದುಕೊಂಡ್ರೂ ಕೂಡ ಈ ದಾಖಲೆ ಅಂತೂ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ವೀರೇಂದ್ರ ಹೆಗ್ಗಡೆಯವ್ರನ್ನ ನಾವು ಎಷ್ಟು ಅಭಿನಂದಿಸಬೇಕಾಗ್ತದೆ. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ವೀರೇಂದ್ರ ಹೆಗ್ಗಡೆಯವರು ಒಂದೇ ಕೆಲಸಗಳಲ್ಲ, ಇದೊಂದೇ ಕೆಲಸ ಅಲ್ಲ, ಅನೇಕ ರೀತಿಯಾದಂಥ ಕೆಲಸಗಳನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಕೂಡ ಸಂಘಗಳನ್ನು ಸಂಸ್ಥೆಗಳನ್ನು ಕಟ್ಟಿ ಅದ್ರ ಮುಖೇನ ಮಾಡ್ತಾ ಇರ್ತಕ್ಕಂಥ ಸಹಾಯಗಳು ಒಂದೇ ಎರಡೇ ನೂರಾರು ಪರವಾಗಿರ್ತಕ್ಕಂಥ ಸಹಾಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ವೀರೇಂದ್ರ ಹೆಗ್ಗಡೆಯವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹುಶಃ ಅವರೇನಾದ್ರೂ ಆ ಕಾರ್ಯಕ್ರಮವನ್ನು ಮಾಡದೇ ಇದ್ದಿದ್ರೆ ಸಹಸ್ರಾರು ಜನ ಅತ್ಯಂತ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಯಾರು ಕೂಡ ಮರಿಬಾರ್ದು. ಇವತ್ತು ಅವ್ರು ಕೊಡ್ತಾ ಇರ್ತಕ್ಕಂಥ ಒಂದೊಂದು ಸಂಘ ಸಂಸ್ಥೆಗಳಲ್ಲೂ ಕೂಡ ಸಂಸ್ಥೆಗಳಲ್ಲಿ ಕೋಟ್ಯಾಂತರ ರೂಪಾಯಿನ ಹಣವನ್ನು ಗಳಿಸಿ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಂಘದಲ್ಲೂ ಕೂಡ 1 ಕೋಟಿ 2 ಕೋಟಿವರೆಗೂ ಕೂಡ ದುಡ್ಡನ್ನು ಶೇಖರಿಸಿಟ್ಟಿರ್ತಕ್ಕಂಥದ್ದನ್ನ ಇವತ್ತು ಕಲಿಸ್ಕೊಟ್ಟವರು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆಯವರು. ಹಳ್ಳಿನಲ್ಲಿ ಯಾವ ರೀತಿಯಾಗಿ ಹಣವನ್ನು ಸೇವ್ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಪುಣ್ಯ ಕೆಲಸಗಳಿಗೆ ವಿನಿಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟು ಮಾರ್ಗದರ್ಶನ ಕೊಟ್ಟಂಥವ್ರು ವೀರೇಂದ್ರ ಹೆಗ್ಗಡೆಯವರು. ಬಹುಶಃ ಇವರು ಮಾಡಿರ್ತಕ್ಕಂಥದ್ದು 1-2 ಕೆಲಸಗಳಲ್ಲ, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಾವು ಇಷ್ಟೇ ಕೇಳ್ತಕ್ಕಂಥದ್ದು,
ಮಂಜುನಾಥ ಸ್ವಾಮಿ ಅವರು ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡುವಂಥ ಮಂಜುನಾಥ ಮಾತನಾಡೋದಿಲ್ಲ, ಮಾತನಾಡ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರೇ. ಅವ್ರಿಗೆ 100 ವರ್ಷಗಳ ಕಾಲ ಬದುಕಿ ನಮ್ಮಗಳ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಆ ಪರಮಾತ್ಮ ದಯಪಾಲಿಸಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋದ್ರ ಜೊತೆಗೆ ನಾವು ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ನಾವು ಸಹಕಾರಿಗಳಾಗಿರೋದು. ಎಲ್ಲ ಒಂದು ಕಡೆಗೆ ವಿಧಿ ಆಟನೋ ಏನ್ಕತ್ತೀವೋ ಇಷ್ಟೆಲ್ಲ ಪುಣ್ಯ ಕೆಲಸಗಳನ್ನ ಮಾಡಿದಾಗ ಕೂಡ ಏನು ವೀರೇಂದ್ರ ಹೆಗ್ಗಡೆ ಅವರು ಬಹಳ ನೆಮ್ಮದಿಯಿಂದ ಇದ್ದಾರಾ? ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಒಂದು ಮಾತನ್ನ ತೀರ್ಮಾನ ಮಾಡಬೇಕು, ಅವರಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥವ್ರು ಮಂಜುನಾಥೇಶ್ವರ ಮಾತ್ರ. ಅವರು ಯಾವುದೇ ರೀತಿಯಾದಂಥ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಅವ್ರ ಜೊತೆಗೆ ನಿಲ್ತವೆ ಇರ್ತಕ್ಕಂಥ ಮಾತನ್ನ ನಾವು ಹೇಳ್ಬೇಕಾಗ್ತದೆ. ಆ ಮುಖೇನ ಅವ್ರಿಗೆ ಮಾನಸಿಕವಾಗಿರ್ತಕ್ಕಂಥ ಧೈರ್ಯವನ್ನು ನಾವು ನೀಡಬೇಕಾಗ್ತದೆ. ಆ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಅಪರೂಪವಾಗಿರ್ತಕ್ಕಂಥ ಈ ಮದುವೆ ಕೆಲಸ ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ, ಉಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಹಭಾಗಿತ್ವದ ಜೊತೆಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಬಹುಶಃ ಇವರನ್ನ ಮೆಚ್ಚಬೇಕು. ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಮ್ಮೆಲ್ಲರ ಮೆಚ್ಚುಗೆ ಇರಬೇಕು. ನಾವು ಯಾವತ್ತೂ ಕೂಡ ಇವತ್ತು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಯಾವುದೇ ಕಾರ್ಯಕ್ರಮಗಳನ್ನು ಹಾಕಿದಾಗ ಕೂಡ ಅವ್ರ ಜೊತೆಗೆ ನಾವು ನಿಲ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಮಾತನ್ನು ದಯವಾಗಿ ಹೇಳಬೇಕಾಗ್ತದೆ. ಇಷ್ಟು ಮಾತ್ರ ನಾನು ಹೆಚ್ಚು ಮಾತನಾಡಿದೆ. ನನಗೆ ನನ್ನ ಫೋನ್ ಬಂದಾಗ ನನಗೆ ಬೇರೊಂದು ಕಾರ್ಯಕ್ರಮ ಇತ್ತು. ಆದಾಗ್ಯೂ ಕೂಡ ನಾನು ವೀರೇಂದ್ರ ಹೆಗ್ಗಡೆ ಅವರಿಂದ ಯಾವುದೇ ಕರೆ ಬಂದಂಥ ಸಂದರ್ಭದಲ್ಲಿ, ಯಾವುದೇ ಒಂದು ಫೋನ್ ಬಂದಂಥ ಸಂದರ್ಭದಲ್ಲಿ ನನ್ನ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ನೇರವಾಗಿ ಬರುವಂಥ ಕೆಲಸವನ್ನು ಮಾಡಿದ್ದೇನೆ. ಅತ್ಯಂತ ಸಂತೋಷ ಆಗಿದೆ. ಬಹುಶಃ 80 ಜೋಡಿಗಳಿಗೆ ಮದುವೆಗಳನ್ನು ಮಾಡಿಸ್ತಕ್ಕಂಥ ಪುಣ್ಯ ಕೆಲಸದಲ್ಲಿ ನನಗೆ ಭಾಗಿಯಾಗೋದಕ್ಕೆ ಅವಕಾಶವನ್ನು ಕೊಟ್ಟಂತ ವೀರೇಂದ್ರ ಹೆಗ್ಗಡೆ ಅವರಿಗೂ ಮತ್ತು ಶ್ರೀಮತಿ ಅವರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ. ಇದೀಗ ಕ್ಷೇತ್ರದ ಪರವಾಗಿ ಮುಖ್ಯ ಅತಿಥಿಗಳಿಗೆ ಪೂಜ್ಯ ಕಾವಂದರಿಂದ ಗೌರವ ಸಮರ್ಪಣೆ. ಶ್ರೀಮತಿ ರಾಣಿ ಶ್ರೀನಿವಾಸ್ ರೆಡ್ಡಿ ಅವರು 25 ತಾಳಿ, ಶ್ರೀ ಅನಂತರಾಮ್ ಅವರು 200 ಹೂವಿನ ಹಾರವನ್ನ, ಸುರೇಶ್ ಬಾಬು ಶ್ರೀನಾಥ್ ರೆಡ್ಡಿ ಅವರು 101 ಸೀರೆ ಹಾಗೂ ಪಂಚಶಲ್ಯವನ್ನ, ಶ್ರೀಮತಿ ಗೌರಮ್ಮ ಮುನಿಯಪ್ಪ ಬೆಂಗಳೂರು ಇವರು 11 ತಾಳಿಯನ್ನ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಎಂಬುದಾಗಿ ಹೇಳಿಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಇದೀಗ ಪೂಜ್ಯ ಹೆಗ್ಗಡೆಯವರಲ್ಲಿ ಹಾಗೂ ಮಾತೃಶ್ರೀ ಅಮ್ಮನವರಲ್ಲಿ, ಅವರ ಕುಟುಂಬಸ್ಥರಲ್ಲಿ, ಮುಖ್ಯ ಅತಿಥಿಗಳಲ್ಲಿ ಹಾಗೂ ದಾನಿಗಳೆಲ್ಲರಲ್ಲಿ ಕೂಡ ನಾವು ವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ತಾವುಗಳು ಮುಖ್ಯ ಅತಿಥಿಗಳೊಂದಿಗೆ, ಪೂಜ್ಯರೊಂದಿಗೆ ವಧುವರರಿಗೆ ಮಾಂಗಲ್ಯ ವಿತರಣೆಯನ್ನ ಮಾಡಬೇಕು ಎಂಬುದಾಗಿ ವೇದಿಕೆಯಲ್ಲಿರುತ್ತ ಎಲ್ಲ ಗಣ್ಯರಿಗೂ, ಪೂಜ್ಯ ಕಾವಂದರಿಗೂ, ಇಲ್ಲಿವರೆಗೆ 13,000 ಜೋಡಿಗಳ ದಾಂಪತ್ಯ ಜೀವನಕ್ಕೆ ಶ್ರೀ ವಿನೋದ್ ಕುಮಾರ್ ಬೆಂಗಳೂರು ಕುಟುಂಬಸ್ಥರು 10,000 ರೂಪಾಯಿಗಳನ್ನು, ದಿವಂಗತ ರಾಮಯ್ಯ ಅವರ ಸ್ಮರಣಾರ್ಥವಾಗಿ ಕುಟುಂಬದವರು ಬೆಂಗಳೂರಿನವರು 2,000 ಶ್ರೀಮತಿ ನಾಗವೇಣಿ ಇವರು ಚಿಕ್ಕಮಗಳೂರಿನ 5,100 ರೂಪಾಯಿಯನ್ನು, ಶ್ರೀಮತಿ ಶ್ರೀದೇವಿ ರಮೇಶ್ ಬೆಂಗಳೂರು ಇವರು 5,000 ರೂಪಾಯಿಯನ್ನು, ಶ್ರೀ ಮಂಜೇಶ್ವರ 7,000 ಸೀರೆಯನ್ನು ಈ ಒಂದು ಉಚಿತ ಸಾಮೂಹಿಕ ವಿವಾಹಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪರಮಪೂಜ್ಯ ಹೆಗ್ಗಡೆಯವರು ಇವರೆಲ್ಲರಿಗೆ ಭಗವಂತ ಒಳ್ಳೆಯದು ಮಾಡಲಿ ಎಂಬುದಾಗಿ ಇಳಿಸಿಕೊಳ್ಳುವುದಾಗಿ ಸೂಚಿಸಿದ್ದಾರೆ. ಇವರೆಲ್ಲರಿಗೆ ನಾವು ಅತ್ಯಂತ ಆಭಾರಿಗಳಾಗಿದ್ದೇವೆ ಎಂಬುದಾಗಿ ನಮಗೆ ಸೂಚಿಸಿದ್ದಾರೆ. ಮಂಗಳವಾದ್ರಿ ನಾರದು
ರಾಮಚಂದ್ರ ಅಕಡಿ ತಾಲೂಕಿನವರು ಇದೆ. ಹಾಗಾಗಿ ನನ್ನ ವಿವಾಹ ಕೂಡ ಧರ್ಮಸ್ಥಳದಲ್ಲಿ ಆಗಬೇಕು, ಅದು ಉಚಿತ ಸಾಮೂಹಿಕವಾದ ಸರಳ ಸಂಭ್ರಮದಲ್ಲಿ ಆಗಬೇಕು ಅಂತ ಹೇಳುವಂತ ವಧುವರರ ಮತ್ತು ಅವರ ಕುಟುಂಬದ ನಾನು ವಿಶೇಷವಾಗಿ ಹೇಳೋದಾದರೆ ಶ್ರೀ ಡಿ ಬಿ ಜಯಚಂದ್ರ ಅವರನ್ನು ಯಾರು ಅಂತ ಹೇಳೋದಿಲ್ಲ, ಅವರು ನಮ್ಮವರೇ. ಅಷ್ಟು ವರ್ಷದವರ ಪರಿಚಯ ಇದೆ ಮತ್ತು ಬಹಳ ಸಾತ್ವಿಕರು ಅವರು, ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ. ನಾವು ಇಲ್ಲಿ ಬರಬೇಕು ಅಂತ ಹೇಳಿದ ತಕ್ಷಣ ಅನೇಕ ಕಾರ್ಯಕ್ರಮಗಳನ್ನ ರದ್ದು ಮಾಡಿ ಇಲ್ಲಿ ಬಂದಿದ್ದಾರೆ. ಇವತ್ತು ನಿಮಗೆಲ್ಲ ಹರ್ಷಲಿಕ್ಕೆ ಅಂದರೆ ತುಂಬ ಸಂತೋಷ ಆಗಿದೆ ನನಗೆ. ಅವರು ಸರ್ಕಾರದ ಪರವಾಗಿ ನಿಮಗೆಲ್ಲ ಆಶೀರ್ವದಿಸಿದ್ದಾರೆ ಮತ್ತು ಅವರು ಹೇಳಿದರು ಅನೇಕ ಕಾನೂನುಗಳನ್ನು ತಂದು ಸರಳ ವ್ಯವಹಾರಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತಿದೆ ಅಂತ. ಅದು ನಿಜವಾಗಿಯೂ ನಮ್ಮ ಕ್ಷೇತ್ರದಲ್ಲಿ 1972ನೇ ಇಸ್ವಿ ಹೇಗೆ ಪ್ರಾರಂಭ ಆಯಿತು ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು. ಮುಖ್ಯವಾಗಿ ಒಂದು ದಿವಸ ನಾನು ಕೂತಿದ್ದಾಗ ಒಬ್ಬಳು ಮಹಿಳೆ ಬಂದು ತನ್ನ 2 ಮಕ್ಕಳು ಮದುವೆಯಾಗಿ ಜೀತದಾಳುಗಳಾಗಿ ದುಡಿಯುತ್ತಿದ್ದಾರೆ ಅಂತಂದು. ಆವಾಗ ಜೀತದಾಳುಗಳು ಬಹಳ ಸಮಸ್ಯೆ ಇತ್ತು. ಜೀತದ ಆಳುಗಳನ್ನು ಬಿಡಿಸುವಂಥ ಸರ್ಕಾರದ ದೊಡ್ಡ ಕೆಲಸ ಆಗಿತ್ತು. ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಮದುವೆಗಾಗಿ ಸಾಲ ತೆಗೆದಿದ್ದೆ ನಾನು. ಮದುವೆ ಸಾಲ ತೀರಿಸಲಾಗದೆ ಮದುವೆಗೆ ನೂತನ ವಧುವರನ್ನೇ ಅವರ ಮನೆಗೆ ಕಳಿಸಿದ್ದೇನೆ ಅಂತ ಹೇಳಿದ್ರು. ಬಹಳ ಆಶ್ಚರ್ಯ ಆಯಿತು. ಯಾರಾದರೂ ಮದುಮಕ್ಕಳಿಗೆ ಮದುವೆ ತಕ್ಷಣ ಕೊಟ್ಟ ಹುಡುಗಿರೆ ಯಾವುದು ಅಂತಂದರೆ ಹೋಗಿ ಅವರ ಮನೇಲಿ ದುಡಿ ಅಂತ. ಯಾಕೆ ಮಾಡಬೇಕು ಎಷ್ಟಾದಷ್ಟು ಅದ್ದೂರಿಯ ಮದುವೆ ಅಂತ ಕೇಳಿದರೆ ಅದು ಸಾಮಾಜಿಕವಾಗಿ ನಮಗೆ ಅಂತಸ್ತು ಮತ್ತು ಗೌರವ ದೊರಕುವಂಥದ್ದು ಮದುವೆ ಇಷ್ಟು ರೀತಿಯಲ್ಲಿ ಆದರೆ ಮಾತ್ರ ನಮಗೆ ಗೌರವ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಮಾಡಿದ್ದೇವೆ ಅಂತ ಹೇಳಿಲ್ಲ. ಹಾಗಾಗಿ ಆ ಕ್ಷಣ ನನಗೆ ಹೊಡೆದದ್ದು ನಾವೇ ಯಾಕೆ ಮದುವೆ ಏರ್ಪಡಿಸಬಾರ್ದು ಅಂಥೇಳಿ. ಹಾಗೆ ತಕ್ಷಣ ನಾವು ಆ ವರ್ಷವೇ 72ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದೆವು. ಮೊದಲನೇ ವರ್ಷವೇ 88 ಮದುವೆ ಬಂತು. 88 ಮದುವೆ ಈಗ ಬಂದದಕ್ಕಿಂತಲೂ 4 ಮದುವೆ ಜಾಸ್ತಿ. ಹಾಗಾಗಿ ಆಗ ಸಮಾಜದ ಅಂತರಂಗ ನನಗೆ ಗೊತ್ತಾಯಿತು ಮತ್ತು ನಿಜವಾಗಿ ಆಗ ಬಡತನ ಜಾಸ್ತಿ ಇತ್ತು. ನಾವು ಇಲ್ಲಿ ವಿವಾಹ ಏರ್ಪಡಿಸಿದಾಗ ಎಲ್ಲರೂ ಬಂದರು, ವಿವಾಹ ಆದರು. ಮತ್ತು ಮುಂದಿನ ವರ್ಷ 3 ವರ್ಷದಲ್ಲಿ 75ನೇ ಇಸ್ವಿಯಲ್ಲಿ 484 ಮದುವೆ. ಚಪ್ಪರ ವಿಸ್ತರಿಸಿದಷ್ಟು ಇನ್ನಷ್ಟು ವಿಸ್ತಾರ ಎಷ್ಟು ಮಾಡಿದರೂ ಸಾಲದು. 355, 405, 455, 484 ಮದುವೆ ಅಂತಂದರೆ ನೀವು ಯೋಚನೆ ಮಾಡಿ ಎಷ್ಟು ದೊಡ್ಡ ಜಾಗ ಬೇಕಾಯಿತು, ಎಷ್ಟು ಜನ ಅದಕ್ಕೆ ಸಿಬ್ಬಂದಿ ಬೇಕು. ನಮ್ಮ ಊರವರೆಲ್ಲ ಮತ್ತು ಎಲ್ಲ ನಮ್ಮ ಬೇರೆ ಸಮಾಜದ ಮುಖಂಡರೆಲ್ಲ ಸೇರಿ ಅದನ್ನು ಭಾಳ ಚೆನ್ನಾಗಿ ಆವಾಗ ನಿಭಾಯಿಸಿದರು. ಅಂತೂ ಈಗ ಈ ಮದುವೆ ಭಾಳ ಜನಪ್ರಿಯವಾಗಿದೆ. ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಿದ್ದು ಬಹಳ ಪವಿತ್ರ ಕಾರ್ಯಕ್ರಮ ಅಂತ ನಡೆದರೆ ಇಲ್ಲಿ ಕಡಿಮೆ ಆಗಿದೆ. ಈಗ ಮುಖ್ಯವಾಗಿ ಭಾಳ ವಿಶೇಷವಾಗಿ ಇವತ್ತು ನಮ್ಮದೊಂದು ಸಣ್ಣ ತಪ್ಪಾಗಿದೆ ಅಂತಂದರೆ ಶನಿವಾರ ದಿವಸ ಮದುವೆ ಮಾಡೋದಿಲ್ಲ ಅಂತ ಹೆಚ್ಚಿನ ಕಡೆಯಲ್ಲಿ. ನಮಗದು ಗೊತ್ತಿರಲಿಲ್ಲ. ನಾವು ಮುಹೂರ್ತ ಮಾತ್ರ ನೋಡೋದು, ದಿವಸ ನೋಡೋದಿಲ್ಲ. ಅಂದರೆ ಶನಿವಾರ ಅಲ್ಲದೆ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದು ಅನ್ನೋ ಮಾತನ್ನು ಯಾರೋ ಹೇಳಿದರು. ಹಾಗಾಗಿ ಮೊದಲು ನಾನು ನಿಮ್ಮೆಲ್ಲರಿಗೂ ಕೂಡ ತುಂಬ ವಿಷಾದಿಸ್ತೇನೆ.
ನಾವು ಶನಿವಾರ ಮುಂದಿನ ವರ್ಷದಿಂದ ಶನಿವಾರ ಬಂದು ಇಟ್ಕೊಳ್ಳೋದಿಲ್ಲ. ಅದು ಗೊತ್ತಿಲ್ಲ ನಮಗೆ, ಶನಿವಾರ ಇಟ್ಕೊಳ್ಬಾರ್ದು ಅಂತ ಗೊತ್ತಿಲ್ಲ. ನಾವು ಮುಹೂರ್ತ ಮಾತ್ರ ಪ್ರಾಶಸ್ತ್ಯ, ಮುಹೂರ್ತಕ್ಕೆ ಪ್ರಾಶಸ್ತ್ಯ ಇರೋದು, ಮುಹೂರ್ತಕ್ಕೆ ಬೆಲೆ ಇರೋದು. ಹಾಗೆ ಮುಹೂರ್ತಕ್ಕೆ ನಾವು ಮಾಡಿದೆವು. ಈ ಮುಹೂರ್ತ ಬಹಳ ಶ್ರೇಷ್ಠವಾದ, ಎಲ್ಲರೂ ಒಂದು ತಿಳ್ಕೊಳ್ಳಿ, ಇದು ಬಹಳ ಶ್ರೇಷ್ಠವಾದ ಮುಹೂರ್ತ. ಈ ಮುಹೂರ್ತ ಈ ಮುಸ್ಸಂಜೆ ಸಮಯದಲ್ಲಿ ಅದು ಗೋಧೂಳಿಯಿಂದ, ಗೋವುಗಳು ಮನೆಗೆ ಬರುವಾಗ ಹೇಗೆ ಅದರ ಕಾಲದ ದುಡ್ಡು ಬರುತ್ತೆ, ಅದನ್ನು ಗೋಧೂಳಿಯಿಂದ ಇರ್ತಾರೆ. ಆ ಗೋಧೂಳಿ ಲಗ್ನದಲ್ಲಿ ಆದ ಮದುವೆ ಅತ್ಯಂತ ಒಳ್ಳೆಯ ಮುಹೂರ್ತ, ಯಶಸ್ವಿ ಮುಹೂರ್ತ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಇಲ್ಲಿ ಆದ ಮದುವೆಯಲ್ಲಿ ಎಲ್ಲಿ ಕೂಡ ಮದುವೆಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗಲಿಲ್ಲ. ಎಷ್ಟೋ ಜನ ಮೊದಲು ಸಮಯಕ್ಕೆ ಮದುವೆಯಲ್ಲಿ ಆದರೆ ಏನು ಸಮಸ್ಯೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಏನು ಸಮಸ್ಯೆ ಆಗಲಿಲ್ಲ, ಎಲ್ಲಿಯೂ ಕೂಡ ಸಮಸ್ಯೆಗಳು ಬರಲಿಲ್ಲ, ಎಲ್ಲಿ ಕೂಡ ವಿಚ್ಛೇದನ ಸಮಸ್ಯೆ ಅಥವಾ ಸಮಸ್ಯೆಗಳು ಬರಲಿಲ್ಲ. ಒಂದು ತಮಾಷೆ ನಡೀತಾ ಇಲ್ಲ, ಪ್ರೆಸ್ನವ್ರಿಗೆ ಹೇಳ್ತಾ ಇರ್ತೇನೆ ನಾನು ಹೆಚ್ಚಾಗಿ. ನಮ್ಮ ಮದುವೆ ಒಂದು ಮದುವೆಯಲ್ಲಿ ನಿಶ್ಚಯ ಆಗಿ ಮದುವೆ ಮುಹೂರ್ತ ನಿಶ್ಚಯ ಇನ್ನೇನು ಎರಡು ತಾಸು ಇದೆ ಅಂತ ಅನ್ನುವಾಗ ಒಬ್ಬ ಬಂದ. ಒಂದು ಸ್ವಾಮಿ ನನ್ನ ಮಗಳನ್ನು ಯಾರಿಗೆ ಕೊಡ್ತಾ ಇದ್ದಾನೆ, ಆ ಹುಡುಗ ಇನ್ನೊಂದು ಮದುವೆ ಆಗಿದೆ ಅವರಿಗೆ ಅಂತೇಳಿ. ನಮಗೆ ಬಹಳ ಆಶ್ಚರ್ಯ ಆಯ್ತು. ಮತ್ತೆ ಎರಡನೇ ಮದುವೆಗೆ ಇಲ್ಲಿ ಅವಕಾಶ ಇಲ್ಲ, ಅದು ಹೇಳಬೇಕು, ಸತ್ಯ ಹೇಳಬೇಕಿತ್ತು, ಸುಳ್ಳು ಹೇಳ್ತಂತೇಳಿ ಅವನಿಗೆ ಕೇಳಿದ. ಹೌದು ಸ್ವಾಮಿ ಅಂತಂದ. ಹಾಗಾದರೆ ಈ ಮದುವೆ ತಡಿ, ನಿಲ್ಲಿಸಿ, ಈ ಮದುವೆ ಆಗಬಾರ್ದು, ಮದುವೆ ನಿಲ್ಲಿಸಿದೆವು. ನಿಲ್ಲಿಸಿದ ತಕ್ಷಣ ಒಬ್ಬ ಅದೇ ಊರಿನವನು, ಅದೇ ಗ್ರಾಮದವನು ಬಂದು ನಾನು ಮದುವೆ ಆಗ್ತೀನಿ ಸ್ವಾಮಿ ಮಾಡೋಣ ಅಂತ. ನಮಗೆ ಬಹಳ ಆಶ್ಚರ್ಯ ಕಾದಿತ್ತು. ಯಾಕಂದರೆ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದಾನೆ ಅಂತೇಳಿ ಅವರ ಮನೆಯವರನ್ನ ಕರೆದು ಕೇಳಿ, ನೋಡಿ ಈ ಹುಡುಗ ಇವರು ಮದುವೆ ಆಗ್ತೀನಿ ಅಂತೇನು, ಒಳ್ಳೆ ಹುಡುಗರು, ಒಳ್ಳೆ ಸಂಬಂಧವೋ, ಒಳ್ಳೆ ಮನೆತನವೋ ಏನು ಅಂತ ಹೇಳಿ. ಅವ್ರು ನಮಗೆ ಗೊತ್ತು, ಆ ಮನೆತನ ಗೊತ್ತು, ಆ ವ್ಯಕ್ತಿ ಗೊತ್ತು, ಅವರ ಕುಟುಂಬ ಗೊತ್ತು, ಒಳ್ಳೆಯವರು, ಏನು ಸಮಸ್ಯೆ ಇಲ್ಲ ಅವರ ಹತ್ರ ಅಂತಂದು ಹೇಳಿದರು. ಹಾಗೆ ಹೇಳಿದ ತಕ್ಷಣ ಮದುವೆ ನಡೆದೇ ಹೋಯಿತು. ಬಹಳ ವಿಶೇಷ ಅಂದರೆ ಮಂಜುನಾಥ ಸ್ವಾಮಿ ಸನ್ನಿಧಿ ನಿಶ್ಚಯ ಮದುವೆ ನಿಲ್ಲಿಲ್ಲ ಅನ್ನೋದು ನಮಗೆಲ್ಲ ಬಹಳ ಸಂತೋಷದ ವಿಷಯ. ಹಾಗಾಗಿ ಇಂತಹ ಅನೇಕ ಸಂದರ್ಭಗಳು ನಮಗಿದೆ. ಇಲ್ಲಿ ನಾನು ಹೇಳ್ತಿದ್ದೆ ಯಾವಾಗಲೂ, ಇನ್ನು ಮುಂದೆ ಮದುವೆ ಆದಾಗ ಇನ್ನು ಸಮಸ್ಯೆಗಳು ನಮ್ಮ ಹತ್ರ ಇಷ್ಟುವರೆಗೆ ಸಮಸ್ಯೆಗಳು ಬಂದಿದೆ. ಯಾರು ಬಂದು ಸ್ವಾಮಿ ನಮಗೆ ಹೆಣ್ಣಿನ ಸಮಸ್ಯೆ ಆಗಿದೆ, ಗಂಡಿನ ಸಮಸ್ಯೆ ಆಗಿದೆ, ನಾನು ಪಂಚಾಯತಿಗೆ ಮಾಡಿ ರಾಜಿ ಮಾಡಿಸಿದ್ದೇನೆ ಅಂತ ಯಾವ ಸಂದರ್ಭ ಇಲ್ಲಿ ಬರಲಿಲ್ಲ. ಅದರ ಅರ್ಥ ಎಲ್ಲರೂ ಸುಖವಾಗಿದ್ದಾರೆ ಅಂತ ತಾನೆ. ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿದ್ದಾರೆ ಅಂತ ನಮಗೆ ಬಹಳ ಸಂತೋಷದ ವಿಷಯ. ಇನ್ನು ದಾನಿಗಳು, ನಾವು ಈ ಮದುವೆ ನಿಶ್ಚಯ ಆದಮೇಲೆ ದಾನಿಗಳು ತಾನು ಮುಂದೆ ಅಂತೇಳಿ ದಾನ ಮಾಡಲಿಕ್ಕೆ ಬಂದರು. ಎಷ್ಟೋ ಜನ ತಾಳಿ ಕೊಟ್ಟಿದ್ದಾರೆ, 100 ತಾಳಿ ಕೊಟ್ಟವರಿದ್ದಾರೆ. ಅದೇ ರೀತಿಯಲ್ಲಿ ಮಾಂಗಲ್ಯದ ಜೊತೆಗೆ ಅನೇಕ ಸೀರೆಗಳನ್ನು ಕೊಟ್ಟಿದ್ದಾರೆ, ಪಂಚಗಳನ್ನು ಕೊಟ್ಟಿದ್ದಾರೆ, ಅನೇಕ ರೀತಿಯಿಂದ ಇಲ್ಲಿ ದಾನವನ್ನು ಮಾಡಿದ್ದಾರೆ. ಅವರು ಇಂತಹ ದಾನ ಮಾಡುವಾಗ ಇವತ್ತು ಒಬ್ಬರು ಬಂದರು, ನಾವು ಉಡುಗಿರೆ, ನಾವು 2,000 ರೂಪಾಯಿ ಉಡುಗಿರೆ ನಮ್ಮ ಒಬ್ಬ ವ್ಯಕ್ತಿ ನೀಡಿದ ದುಡ್ಡು ಬೇಡ, ನಾವೇ ಉಡುಗಿರೆ ಕೊಡ್ತೇವೆ, ನಮಗೆ ಅಷ್ಟಾದರೂ ಅವಕಾಶ ಕೊಡಿ. ಅದು ಕೂಡ ಅವರು ಯಾರಾದರೂ ವಹಿಸ್ಕೊಡ್ತಿದ್ರು. ಅಂದರೆ ಅಷ್ಟು ಈ ಸಾಮೂಹಿಕ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾರೆ ಮತ್ತು ಬಹಳ ಧನ್ಯತೆಯನ್ನು ಮಾಡ್ತಾರೆ ಅಂತ ಹೇಳಿ ಅವರೆಲ್ಲರಿಗೂ ಶುಭವನ್ನು ಹಾರೈಸಿ, ಯಾರ್ಯಾರು ದಾನಗಳಲ್ಲಿ ಕುಳಿತಿದ್ದಾರೋ, ಯಾರು ದಾನ ಮಾಡಿದವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ. ನಿಮಗೆ ಸ್ವಾಮಿ ಅಂಜನಾಥ ಸ್ವಾಮಿ ಅನುಗ್ರಹ ಇರಲಿ. ಮುಂದೆ ಕೂಡ ಇದ್ದ ಒಳ್ಳೆಯ ಕೆಲಸಗಳಿಗೆ ಸದಾ ನಿಮ್ಮ ಹಸ್ತ ಮುಕ್ತವಾಗಿ ಇರಲಿ ಅಂತೇಳಿ ನಾನು ಹಾರೈಸ್ತೇನೆ. ಮತ್ತು ಇದರಲ್ಲಿ ಈ ಸಾಮೂಹಿಕ ಒಂದು ದುಂದುವೇಷ ಮಾಡಬಾರ್ದು ಅಂತ, ಇಲ್ಲಿಂದ ಹೋದ ಮೇಲೆ ಪಾರ್ಟಿ ಅಂತೇಳಿ ಈಗೆಲ್ಲ ಒಂದು ಮಾಡಿದ್ದಾರೆ. ಮದುವೆ ಖರ್ಚು ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಮದುವೆ ಮುಂದೆ ನಿಶ್ಚಿತಾರ್ಥಕ್ಕೆ ಮದುವೆ ಮಾಡಿಬಿಡ್ತಾರೆ. ನಮ್ಮ ಉಡುಪಿಯಲ್ಲಿ ಒಬ್ಬರು ಬಂದಿಳಿದ ಸ್ವಾಮಿ ನಿಶ್ಚಿತಾರ್ಥಕ್ಕೆ ಭಾಳ ದೊಡ್ಡ ಪಾರ್ಟಿ ಮಾಡ್ತಾರೆ, ಮದುವೆ ಖರ್ಚು ಆಗುವುದಿಲ್ಲ ಅಂತೇಳಿ ಎಲ್ಲ ಮದ್ಯಪಾನ ಮತ್ತು ಮೋಜು ಇದೆಲ್ಲ ಮೊದಲೇ ಪ್ರಾರಂಭ. ನಾವು ಅವರಿಗೆ ಅಲ್ಲಿ ಆ ಭಾಗದಲ್ಲಿ ವಿಶೇಷವಾಗಿ ನಾವು ಪ್ರಯತ್ನ ಮಾಡಿ ನಿಶ್ಚಿತಾರ್ಥಕ್ಕೆ ಮೋಜು ಮಾಡಬಾರ್ದು, ಪಾರ್ಟಿ ಅಂತೇಳಿ ಮದ್ಯಪಾನ ಮಾಡೋದು ಭಾಳ ಪ್ರಚಾರ ಮಾಡ್ತಾ ಇದ್ದೇವೆ. ಆದರೂ ಒಂದು ನನ್ನ ಕೇಳಿಕೆ ಏನಂದರೆ, ಇದು ಹೋದ ಮೇಲೆ ಸರಳವಾಗಿ ಆಗಿದ್ದೀರಿ, ಇದರ ಅರ್ಥ ನಿಮ್ಮ ದುಡ್ಡು ಉಳಿಸಿ ನೀವೇ ತಿನ್ನು ಅನುಭವಿಸಿದ. ಇದನ್ನು ಎಲ್ಲರೂ ಹೋಗಿ ಮದ್ಯಪಾನಕ್ಕೆ ಅಥವಾ ಹೋಟೆಲಿಗೆ ಇದಕ್ಕೆ ಖರ್ಚು ಮಾಡಬೇಡಿ ಅಂತ ನಿಮ್ಮನ್ನು ಮತ್ತೊಮ್ಮೆ ನಾನು ಕೇಳಿಕೊಂಡು, ಈ ಸರಳ ವಿವಾಹಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದಂಥ ಶ್ರೀಮನ್ ಟಿ.ಪಿ. ಜಯಚಂದ್ರ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದಗಳು ಹೇಳ್ತಾ, ಮತ್ತೊಮ್ಮೆ ಅವರು ನಮಗೆ ಹೊಸಬರಲ್ಲ,
ಅವರಿಗೆ ಧನ್ಯವಾದಗಳು ಕೂಡ ನಾನು ಕೊಡುವ ತಪ್ಪು ಆಗುತ್ತೆ, ಯಾಕೆ ನಮ್ಮವರೇ ಆದ್ದರಿಂದ ಅವರಿಗೆ ಧನ್ಯವಾದ ಕೊಡಬಾರ್ದು. ಆದರೂ ಔಪಚಾರಿಕವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನೀನು ಬಂದದ್ದು ಬಹಳ ಸಂತೋಷ ಆಯಿತು, ಸಂತೋಷ ವ್ಯಕ್ತಪಡಿಸ್ತೇನೆ. ಎಲ್ಲ ರೀತಿಯಲ್ಲಿ ಅವರಿಗೆ ದೇವರ ಅನುಗ್ರಹ ಇರಲಿ, ಮುಂದೆ ಉಜ್ವಲವಾದ ಭವಿಷ್ಯ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೂ ನಿಮ್ಮ ಎಲ್ಲರಿಗೂ ಮಧುವಾರ ಇದು ಬಂದು ಅನೌನ್ಸ್ ಮಾಡ್ತೇವೆ. ಬಾಲಗಾಗುತ್ತೆ ಮುಹೂರ್ತಕ್ಕಾಗುವಾಗ ಹೇಳ್ತಾರೆ ಜ್ಯೋತಿಷ್ ನಮ್ಮ ಬ್ರಾಹ್ಮಣರು ಮಂತ್ರ ಹೇಳ್ತಿದ್ದಾರೆ. ಮಂತ್ರ ಹೇಳುವಾಗ ನೀವು ತಾಳಿ ಕಟ್ಟಿ ಮತ್ತೆ ಮದುವೆ ಕಾರ್ಯಕ್ರಮವನ್ನು ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡಬಹುದು ಅಂತ ಹೇಳ್ತಾ ಎಲ್ಲರಿಗೂ ಉಜ್ವಲವಾದ ಭವಿಷ್ಯದಲ್ಲಿ ನಮ್ಮ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಮತ್ತು ಎಲ್ಲ ರೀತಿಯಿಂದಲೂ ನಿಮಗೆ ಧರ್ಮಸ್ಥಳ ಮದುವೆಯಾದ ಧನ್ಯತೆ ಇರಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಪ್ರಕಾಶ್ ನಾಯ್ಕರು ಬಂದರೆ ಅವರು ಎಲ್ಲ ಕಾರ್ಯಕ್ರಮ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಅವರು ತಪ್ಪಿಸೋದಿಲ್ಲ, ಎಲ್ಲ ಕಾರ್ಯಕ್ರಮ ಬಂದೇ ಬರ್ತಾರೆ.
ಇಷ್ಟ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಸ್ಥಳ ಸಾನ್ನಿಧ್ಯ ದೇವತಾಭ್ಯೋ ನಮಃ ಅಂತ ಹೇಳ್ತೇವೆ ನಾವು. ಮೊದಲು ಗ್ರಾಮ ದೇವರನ್ನ, ಇಷ್ಟ ದೇವರನ್ನ, ಕುಲದೇವರನ್ನ, ಈ ಸ್ಥಳ ಸಾನ್ನಿಧ್ಯದ ಮಹಿಮಾವನ್ನು ವ್ಯಕ್ತಪಡಿಸುವಂತಹ ಮಂಜುನಾಥ ಸ್ವಾಮಿಯನ್ನ ಮೊದಲುಗೊಂಡು ಎಲ್ಲ ದೈವಾನುದೇವತೆಗಳ ಸ್ಮರಣೆಯನ್ನು ಮಾಡಿ, ಕ್ಷೇತ್ರದಲ್ಲಿ ಅಧಿದೇವನಾದ ಮಂಜುನಾಥ ಸ್ವಾಮಿಗೆ ಮನಸ್ಸಿನಲ್ಲಿ ಒಂದು ನಮಸ್ಕಾರವನ್ನು ಮಾಡಿ, ಮಂಗಲ ಮುಹೂರ್ತದಲ್ಲಿ ವಧುವರರಾಗಿ ಪವಿತ್ರ ಬಾಂಧವ್ಯವನ್ನು ಹೊಂದಿರುವ ನಾವು ಮುಂದೆ ಜೀವನದುದ್ದಕ್ಕೂ ಧರ್ಮ ಅರ್ಥ ಕಾಮಗಳಲ್ಲಿ ಸಹಚರರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ವಂಚನೆ ಮಾಡದೆ ಯಾವುದೇ ದುರಭ್ಯಾಸಗಳಿಗೂ ತುತ್ತಾಗದೆ ಬದುಕುತ್ತೇವೆ ಎಂಬುದಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಮತ್ತು ಪೂಜ್ಯ ಹೆಗ್ಗಡೆಯವರ ಸಮಕ್ಷಮದಲ್ಲಿ ಪ್ರಮಾಣ ವಚನ ಬದ್ಧರಾಗುತ್ತಿದ್ದೇವೆ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿಗೆ, ಬೋಲೋ ಶ್ರೀ ಮಂಜುನಾಥ ಸ್ವಾಮಿಗೆ, ಬೋಲೋ ಶ್ರೀ ಮಂಜುನಾಥ ಸ್ವಾಮಿಗೆ. ಅಲ್ಲಿಂದಲೇ ಪೂಜ್ಯ ಹೆಗ್ಗಡೆಯವರಿಗೊಮ್ಮೆ ನಮಸ್ಕಾರಗಳನ್ನು ಸಮರ್ಪಿಸಬೇಕು. ವಿಧಾನ ಪರಿಷತ್ತಿನ ಸದಸ್ಯರು, ಕ್ಷೇತ್ರದ ಅಭಿಮಾನಿಗಳು ಆದಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ ಅವರು